ನೋಡಿ, ಬೆಳಗ್ಗೆ 5:45 ಇವಾಗ. ಇಲ್ಲಿ ಪುರಿಯ ಬೀಚ್ಗೆ ಬಂದಿದ್ದೇನೆ. ಎಲ್ಲ ಇಲ್ಲಿ ನಂತರನೇ ವಾಕಿಂಗ್ ಬಂದವರು ಇದ್ದಾರೆ ನೋಡಿ. ಬೀಚ್ ಎದುರುಗಡೆದು ಡ್ಯೂರೆನೆ ಬೀಚ್ ರೆಸಾರ್ಟ್ ಅಂತ ನಾವು ಉಳ್ಕೊಂಡಿರೋದು. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಬೀಚ್ ಇರೋದ್ರಿಂದ ಆರಾಮಾಗಿ ನೋಡೋಕ್ಕೆ ಬರ್ಬೋದು. ನೋಡಿ, ಇವರು ಬೆಳಗ್ಗೆ ವ್ಯಾಪಾರಕ್ಕೆ ಬಂದಿದ್ದಾರೆ ಒಂಟೆ ತಗೊಂಡು. ಇಲ್ಲಿ ನೋಡಿ, ಅದೇ ಧ್ವನಿಯಲ್ಲಿ ಬೇಡಿಕೊಳ್ತಾ ಇರೋ ದೃಶ್ಯ ಕಾಣ್ಬೋದು. ಇದು ಜಗನ್ನಾಥನ ಕಡೆಗೆ ನಮ್ಮದೇನಾದರೂ ಡಿಮಾಂಡ್ಸ್ ಇದ್ದರೆ ಹೀಗೆ ಬೇಡಿಕೊಳ್ತಾರೆ, ಪೂಜೆ ಸಲ್ಲಿಸ್ತಿದ್ದಾರೆ ನೋಡಿ. ನೋಡಿ, ಇವರು ಸಮುದ್ರದ ಎದುರುಗಡೆಗೆ, ಇದು ಕಾರ್ತಿಕ ಮಾಸ ಆಗಿದ್ದರಿಂದ ದೀಪವನ್ನು ಹೊತ್ತಿಸಿ ಕಲಶವಿಟ್ಟು ತೆಂಗಿನಕಾಯಿಗಳನ್ನು ಇಟ್ಟು ನೈವೇದ್ಯಿಸಿ ಪೂಜಿಸ್ತಿದ್ದಾರೆ. ಇವರು ಕಾರ್ತಿಕ ಮಾಸದಲ್ಲಿ ಹೀಗೆ ಗುಂಪು ಗುಂಪಾಗಿ ಸಮುದ್ರ ಬ್ಯಾಲೆ ಮೇಲೆ ಒಂದು ಹೊಂಡ ತೋಡಿ ಅದರಲ್ಲಿ ದೀಪ ಕತ್ತಿಸಿ ತುಳಸಿ ನಲ್ಲಿ ಸಮೇತ ಬಂದಿರ್ತಾರೆ. ಒಂದು ತಿಂಗಳ ಕಾಲ ಪೂಜೆ ಮಾಡ್ತಾರಂತೆ. ದೀಪಾವಳಿಯಿಂದ ಸ್ಟಾರ್ಟು. ನಮ್ಮಲ್ಲಿ ಹೇಗೆ ತುಳಸಿಗೆ ದೀಪ ಹಚ್ಚುವ ಪದ್ಧತಿ ಇದೆಯೋ ಕಾರ್ತಿಕ ಮಾಸದಲ್ಲಿ, ಇವರಲ್ಲಿ ಈ ಥರದ ಪೂಜೆಯು ಮೊದಲಿನ ಕಾಲದಿಂದ ನಡ್ಕೊಂಡು ಬಂದಿದೆ ಅಂತೆ. ಇಲ್ಲಿ ಹೆಂಗಸರೇ ಮಾಡ್ತಾರೆ ಎಲ್ಲದನ್ನು. ಮಂತ್ರನೂ ಅವರೇ ಹೇಳ್ತಾರೆ, ಕಲಶ ಸ್ಥಾಪನೆ ಮತ್ತು ಮಂತ್ರ ಹೇಳೋದು ಅಂತೂ ಆಯಿತು, ಆರತಿ ಎತ್ತೋದು ಎಲ್ಲನೂ ಕೂಡ ಹೆಂಗಸರೇ ಮಾಡ್ತಾರೆ ಇಲ್ಲಿ. ಇದು ಒಂದು ವಿಶೇಷ ಅನ್ನಿಸ್ತು ನನಗೆ. ನೋಡಿ, ಗುಂಪು ಗುಂಪಾಗಿ ಈಗ ಸಮಯ 5:45 ಬೆಳಗಿನ ಜಾವ. ಇವರು ಮನೆಯಿಂದ ಬಂದು ಇಲ್ಲಿ ಸೇರಿ ಇದೆಲ್ಲ ಪರಿಕರಗಳನ್ನು ತೆಗೆದುಕೊಂಡು ಬಂದು ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಕಾಲ ಮಾಡ್ತಾರಂತೆ. ಬೆಳಿಗ್ಗೆ ಹೆಂಗಳರೆಲ್ಲ ಸೇರಿ ಬಂದು ಕಲಶ ಸ್ಥಾಪನೆ ಮಾಡಿ ಮಂತ್ರವನ್ನು ಅವರೇ ಹೇಳ್ತಾರೆ. ಬೀಸಣಿಗೆ ತಂದಿರ್ತಾರೆ, ಗಂಟೆ ಜಮಟೆ ಶಂಖಗಳನ್ನು ತಂದಿರ್ತಾರೆ. ನೆಲ್ಲಿ ವೃಕ್ಷ ಮತ್ತು ತುಳಸಿ ವೃಕ್ಷವನ್ನು ತಂದಿರ್ತಾರೆ. ಇಲ್ಲಿ ನಾವೆಲ್ಲಿ ಮುಕ್ತಿನಾಥದಲ್ಲಿ ನೋಡಿದ್ದೇವೆ. ಇದು ವಿಷ್ಣುವಿಗೆ ಶಾಪ ವಿಮೋಚನೆ ಆಗಿದ್ದನ್ನು ತುಳಸಿ ಕಟ್ಟೆ ಎದುರುಗಡೆಗೆ. ಇಲ್ಲಿ ನೆಲ್ಲಿಯನ್ನು ವಿಷ್ಣುವಾಗಿ ಜಗನ್ನಾಥನಾಗಿ ಅವರು ಬಿಂಬಿಸಿ ತುಳಸಿಯ ಜೊತೆ ಮದುವೆಯನ್ನು ಆಚರಿಸ್ತಾರೆ. ಆರತಕ್ಷತೆಗಳನ್ನು ಮಾಡ್ತಾ ಇದ್ದಾರೆ ನೋಡಿ. ಹಣ್ಣನ್ನೇ ಅವರು ನೈವೇದ್ಯಕ್ಕಾಗಿ ಬಳಸ್ತಾರೆ. ಇಲ್ಲಿ ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು ಇಂಥವನ್ನು ಯಾವುದೇ ಕಜ್ಜಾಯವನ್ನು ಮಾಡೋದಿಲ್ಲ. ನಮ್ಮಲ್ಲಿ ಹಾಡು ಹೇಳಿದ ಥರ ಇವರದ್ದು ಬೇರೆ ಒಂದು ಧ್ವನಿಯಲ್ಲಿ ಹೋ ಅಂತ ಹೇಳಿ ಮಾಡ್ತಾರೆ ನೋಡಿ. ಎಂಥ ಮನಮೋಹಕ ಸೀನು. ಸಮುದ್ರದ ಎದುರುಗಡೆಗೆ ಇವರು ಪೂಜೆ ಸಲ್ಲಿಸ್ತಾರೆ. पूजा है ये तुलसी और ये नली वृक्ष है, आंवला वृक्ष है. तो मंत्र भी आप भी
देते हो? हाँ हाँ। ये कितने साल से कर रहे हैं ये सब? 5 साल से। हाँ हाँ। कोई 5 साल, कोई 7 साल, कोई 10 साल. ನೋಡಿ, ನಾವು ಗಂಗೆಗೆ ಆರತಿ ಮಾಡಿರ್ತಾರೆ, ಇವರು ಆರತಿ ಮಾಡ್ತಾರೆ. ಸೂರ್ಯೋದಯದ ಟೈಮಿಗೆ ಮಾಡ್ತಾರೆ. ಸೂರ್ಯನನ್ನ ನೋಡ್ತಾ ಇಲ್ಲಿ ಆರತಿ ಎತ್ತಾ ಇದ್ದಾರೆ. ನೋಡಿ, ಸಮುದ್ರದಲ್ಲಿ ಸೂರ್ಯ ಉದಯ ಆಗ್ತಾ ಇದೆ. ಈಗ ಚಿಕ್ಕದಾಗಿ ಕಾಣ್ತಾ ಇದೆ. ಸೂರ್ಯೋದಯಕ್ಕೆ ಮುನ್ನ ಈ ಪೂಜೆಗಳನ್ನು ನೆರವೇರಿಸಿ ಇವರು ನೀರಿನಲ್ಲಿ ಅವರವರ ಇಷ್ಟವನ್ನು ಬರಿತಾರಂತೆ. ಅವರವರ ಇಷ್ಟವನ್ನು ಬರೆದು ಆಮೇಲೆ ಸಮುದ್ರದ ಮರಳು ಮತ್ತು ನೀರನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಪ್ರಾರಂಭಿಸ್ತಾರೆ. ಇವರು ನೋಡಿ, ಈ ತಂಡದವರು ಇನ್ನೂ ಪ್ರಾರಂಭಿಸ್ತಾ ಇದ್ದಾರೆ. ಇವಳು ಸೂರ್ಯದೇವನಿಗೆ ನಮಸ್ಕರಿಸ್ತಾ ಇದ್ದಾಳೆ. ನೋಡಿ, ಬೆಳಗಿನ ಸೂರ್ಯೋದಯಕ್ಕೆ ಸರಿಯಾಗಿ ಇಲ್ಲಿ ಈ ಥರದ ಬೇಡಿಕೆಗಳ ಕೂಗನ್ನು ಕೇಳಬಹುದು ನಾವು. ನೋಡಿ, ಪ್ರತಿಯೊಂದು ಗುಂಪುಗಳಲ್ಲಿ 8ರಿಂದ 15, 20ರವರೆಗೆ ಮಹಿಳೆಯರಿರ್ತಾರೆ. ಪ್ರಾರಂಭದಲ್ಲಿ ಇವರು ಈ ಥರದ ಗುಮ್ಮಟವನ್ನು ಮಾಡ್ತಾರೆ. ಮರಳಿನಲ್ಲಿ ಸಮುದ್ರದ ನೀರನ್ನು ತಂದು ಗಿಂಡಿ ಇಟ್ಟು ಈ ಥರದ ಗುಮ್ಮಟವನ್ನು ಮಾಡ್ತಾರೆ. ಸ್ವಲ್ಪ ಅನುಕೂಲಸ್ಥರು ಕಾಯಿ ಮತ್ತು ಉಳಿದಿರೋ ಪರಿಕರಗಳನ್ನು ತಂದು ಪೂಜೆ ಮಾಡ್ತಾರೆ. ಇದು ಬೇರೆ ಥರದ ಪೂಜೆ. ಇದು ಪಿತೃದಾನಕ್ಕಾಗಿ ಇವರು ರೆಡಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಗಂಡು ಮಕ್ಕಳೇ ಮಾಡೋ ಪದ್ಧತಿ ಇದೆ, ಆದರೆ ಇಲ್ಲಿ ಹೆಂಗಳೆಯರೇ ಮಾಡ್ತಾರೆ. क्या पूजा है? पिताजी चला गया, हाँ, इसका पिताजी चला गया, हाँ, इसका माताजी चला गया, हाँ, वो लोग को उनको हम भोग देते हैं, भोग देते हैं, पूजा करते हैं. हाँ, वो हाँ, लोग जब दुनिया में नहीं है. हाँ. आप सभी स्नान करके इधर आते हैं? हाँ. स्नान करके? अब स्नान किया ना? नहीं. हाँ. स्नान किया. अभी कितने दिन करेंगे आप ये पूजा? अभी एक बार आए ना, हाँ, इतवार को. हाँ, ये पूजा हुआ, हाँ, जो पूजा हुआ. हाँ, आज का दिन है सूर्य देवता का. हाँ, हाँ, और 1 महीना हम दामोदर पूजा करता है. हाँ, आज हाँ. लक्ष्मी नारायण है पूजा करेगा आज से. आज से. हाँ, हाँ, मत दिया पत्थर के और कभी नदी में पिंड दिया. हाँ. दशरथ जी को, इसलिए आप भी कर रहे हो. जगन्नाथ की दर्शन किए आपने? नहीं हुआ. नहीं हुआ अभी. अभी जगन्नाथ दर्शन. हाँ, हाँ. ये पत्थर सड़िएला. आप सब कहाँ से हो? ओडिशा, ओडिशा. मालकानगिरी डिस्ट्रिक्ट. हाँ, हाँ. ओडिशा में.